ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಮಾಡಿಕೊಡ್ತಾರೆ ಅಂತ ಅವರು ಹೇಳಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿ ಆ ಟ್ಯಾಂಕ್ ಕ್ಲೀನ್ ಮಾಡೋದಾಗಿರ್ಲಿ, ಅಲ್ಲಿನ ಆಜು ಬಾಜು ಸ್ವಚ್ಛತೆ ಮಾಡೋದಾಗಿರ್ಲಿ ಯಾವುದೇ ರೀತಿ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ತುಂಬಾ ಕಸ ಮತ್ತ ಗಂಟಿ ಬೆಳೆದದ. ಮತ್ತ ಅಲ್ಲಿ ನೀರು ನೋಡಿದ್ರ ಯಾರು ಅದರಲ್ಲಿ ಕೈಲಿ ಕೂಡ ಮುಟ್ಟಕ್ಕೆ ಇಷ್ಟಪಡಲ್ಲ. ಅಂತ ನೀರನ್ನ ನಾವು ಕುಡಿತಾ ಇದೀವಿ. ಅಂತ ನೀರನ್ನ ಇಲ್ಲಿವರೆಗೆ ಎಷ್ಟೋ ಅಧ್ಯಕ್ಷರು ಕಂಬಿಸಿದ್ರು. ಇಲ್ಲಿವರೆಗೆ ಸಮಸ್ಯೆ ಬಗೆಹರಿಸಲ್ಲ. ಇದು ಮುಂದೆ ಸಾಲ್ವ್ ಮಾಡೋದು ಹೋಗ್ತದ, ಡಿ ಸಿ ಗಮನಕ್ಕೆ ಹೋಗ್ತದ. ಮುಂದೆ ಎತ್ತಿ ಕೊಡ್ತೀನಿ ಪೀಡೆ ಸಾಹೇಬರಿಗೆ. ಹೆಚ್ಚಿಗೆ ನಾನು 5, 4, 3 ವಾರ್ಡ್ ಎಷ್ಟು ಪರಿಸ್ಥಿತಿಯಲ್ಲಿ ಗಂಭೀರ ಅವ. ಅವ್ರ ಮೇಲಾಧಿಕಾರಿ ಪೀಡೆ ಆಫೀಸರ್ಗೆ ಅರ್ಥ ಆಗಬೇಕಿದೆ ಮಾತು. ಮಡಿವಾಳ ಸಭಾಗರ ಮಗನ ಪೀಡೆ 25 ಪೀಡೆಗಳು ಅಲ್ಲೇ ಬದಲಾಗ್ಯಾರ. ಈ ಸಮಯಕ್ಕೆ ಪಕ್ಕ ಈಗ 2 ಹೇಳಕ್ ಬಂದು ಅವ್ರು ಹೇಳಕ್ಕಾಗ್ತದ ಬಿಡು. ಮರಗಳ ಸದಸ್ಯಗಳು ಬದಲಾಗವ್ರು, ಅಧ್ಯಕ್ಷರು ಬದಲಾಗವ್ರು. ಅವ್ರಿಗೆ ಕೇಳಿಲ್ಲ ಏನು ನೀವು ಸರ್ಕಾರದ ಆಫೀಸ್ಗಳಿಗೆ ಏನು ಡ್ಯೂಟಿ ಆದ ಸಿಬ್ಬಂದಿಗಳಿಗೆ ಅದು ಏನು ಕೆಲಸ ಮಾಡ್ತೀರಿ ಅದು ಕರೆಕ್ಟಾಗಿ ಮಾಡ್ಬೇಕು. ನಾವು ಯಾರಿಗೆ ಕೇಳಲ್ಲ. ವಾರ್ಡ್ನಲ್ಲಿ ಕೇಳಿ ಅವ್ರು ಕೆಟ್ಟಾಗಿ ಹಾಕ್ಬೇಕು. ನೀವು ಕರೆಕ್ಟಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮ ಕರ್ತವ್ಯಗಳು ಏನದಾವ ಅಂದ್ರ ಫಸ್ಟ್ ಅದನ್ನ ನೀವು ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳಾರ್ದ ಇಲ್ಲಿ ಜನ ಹೆಂಗಿದಾರ ಪ್ರಕಾರ ಅಮಾಯಕರಿದ್ದೀವಿ ನಾವು. ಶಿರವಾಳ ಗ್ರಾಮದಲ್ಲಿ ಎಲ್ಲಾ ಜನ ಅಮಾಯಕರು. ಯಾಕಂದ್ರೆ ನಾವು ಯಾವುದೇ ರೀತಿಯಿಂದ ಯಾವುದೇ ನಾವು ದ್ರೋಣ ನಿರ್ಧಾರ ತಗೊಳಂಗಿಲ್ಲ. ಇಲ್ಲಿ ಇವತ್ ಮಾಡ್ತಾರೆ ಅಥವಾ ನಾಳೆ ಮಾಡ್ತಾರೆ, ಇವತ್ ಮಾಡ್ತಾರೆ ಅಥವಾ ನಾಳೆ ಮಾಡ್ತಾರೆ ಅಂತ ಕಾಯ್ದು ನೋಡ್ತಾ ಇರ್ತೀವಿ. ಆದ್ರೆ ಈ ನಮ್ಮ ಸಹನೆ, ನಮ್ಮ ತಾಳ್ಮೆ ನಿಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಬೇಜವಾಬ್ದಾರಿ ಆಗ್ಬಿಟ್ಟಿದೆ. ನಾವು ಕೊಡ್ತಾ ಇರ್ತಕ್ಕಂಥ ಸಹನೆ ನಿಮ್ಗೆ ಟೈಮು ಇದು ಇವ್ರೇನ್ ಮಾಡ್ತಾರೆ ನೋಡು. ನೋಡ್ರಿ, ನಮ್ಮಲ್ಲಿ ಹರಿತಾ ಇರೋದು ಹೋರಾಟ ಅಂತ ಬಾಬಾ ಸಾಹೇಬರು ಅಂತ. ನಾವು ಬಾಬಾ ಸಾಹೇಬರ ಅನುಯಾಯಿಗಳು. ಈ ಶಾಂತ ರೀತಿಯಿಂದ ಹೋರಾಟ ಮಾಡ್ತಕ್ಕಂಥ ಕಾರಣ ಬಹುಶಃ ಪೀಡಾ ಸಾಹೇಬರು ಗೊತ್ತಿಲ್ಲ ಅನ್ಕೊಂತೀನಿ ನಾನು. ಈ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ, ಇದು ಜಸ್ಟ್ ಶಾಂಪಲ್ ಅಷ್ಟೇ ನಿಮಗೆ ಕೊಡ್ತಾ ಇರೋದು.